ಮೇಡಮ್ ನೋಡಿ, ಹೇಳಿದ್ನಲ್ಲ, ಇದೇನೇ ಹಾಲು. ಇವತ್ತು ಆ್ಯಕ್ಚುಲಿ ಒಂದು ರಿಸೆಪ್ಷನ್ ಇದೆ. ಅದಕ್ಕೋಸ್ಕರ ರಿಸೆಪ್ಷನ್ಗೆ ಇಷ್ಟೆಲ್ಲ ತಯಾರಿನ ಮಾಡಿದ್ದಾರೆ. ಮೇಡಮ್, ನಿಮ್ಮದು ರಿಸೆಪ್ಷನ್ಗೆ ಇನ್ನೂ ಬೇರೆ ಥರ ಡೆಕೋರೇಷನ್ಸ್ ಬೇಕು, ನಿಮಗೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಬೇಕು ಅಂತಂದರೆ ಖಂಡಿತ ನಾವು ಮಾಡ್ಕೊಡ್ತೀವಿ ಮೇಡಮ್. ಇನ್ನೇನಿನ್ನ 2-3 ಡೇಸ್ ಒಳಗಡೆ ನಾವೆಲ್ಲನೂ ಫುಲ್ ಯಾರಿಗೂ ಕೊಟ್ಟಿಲ್ಲ, ನೀವೇ 2 ಡೇಸ್ ಬುಕ್ ಮಾಡ್ಕೊಂಡಿದ್ರಲ್ಲ ಮೇಡಮ್. ಫುಲ್ಲೂ ಒಂದ್ಸಲ ಹಾಲ್ ನೋಡಿ ಚೆಕ್ ಮಾಡಿ, ನಿಮ್ಗೆ ಯಾವ ಥರ ಡೆಕೋರೇಷನ್ ಬೇಕು, ಎಲ್ಲೆಲ್ಲಿ ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತ ನಮಗೆ ಜಸ್ಟ್ ಒಂದು ಫೋಟೋ ತೋರಿಸಿದ್ರು ಸಾಕು ಮೇಡಮ್. ಅಷ್ಟು ಕ್ಲಿಯರ್ ಕಟ್ಟಾಗಿ ಮಾಡಿಕೊಡ್ತೀವಿ. ನೀವು ಹಾಲಂತೂ ತುಂಬಾ ದೊಡ್ಡದಾಗಿದೆ ನೋಡಿ ಮೇಡಮ್. ಇವರು ಈ ಥರ ಸಿಂಪಲಾಗಿ ಡೆಕೋರೇಷನ್ ಬೇಕು ಅಂತ ಮಾಡ್ಕೊಂಡಿದ್ದಾರೆ. ನೀವು ಇದಕ್ಕಿನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಮ್ಯಾಮ್ ಖಂಡಿತ ಮಾಡ್ಕೋಬೋದು. ನೋಡಿ, ಇಲ್ಲ ಇದೇ ಡೆಕೋರೇಷನ್ ಇರಲಿ ನಮಗೆ ಅಂತಂದರೆ ನಾವು ಇದೇ ಡೆಕೋರೇಷನ್ನೇ ನಿಮಗೆ ಮಾಡಿಕೊಡ್ತೀವಿ ಮೇಡಮ್. ನೀವು ಒಂದ್ಸಲ ಚೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿದೆ ಡೆಕೋರೇಷನ್ನು. ಪರವಾಗಿಲ್ಲ, ಇದಕ್ಕಿನ್ನು ಗ್ರ್ಯಾಂಡ್ ಆಗಿದ್ರು ಪರವಾಗಿಲ್ಲ, ಆದರೆ ಚೆನ್ನಾಗಿರ್ಬೇಕು ನನಗೆ. ಓಕೆ, ನಾನು ನಿನಗೆ ನನ್ನ ಮಗಳಿಗೆ ಹೇಳ್ಬಿಟ್ಟು ನೋಡಿ ಕನ್ಫರ್ಮ್ ಮಾಡಿಸ್ತೀನಿ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ಡೆಕೋರೇಷನ್ನು. ನೋಡೋಣ. ಹಾಗೆಯೇ ಊಟದ ವ್ಯವಸ್ಥೆ ಎಲ್ಲ ನಿಮಗೆ ಒಪ್ಸಿದ್ವಿ, ನೆನಪಿರ್ಬೇಕಲ್ವಾ ನಿಮಗೇನೆ? ಹಾಂ ಮೇಡಮ್, ಊಟದ ವ್ಯವಸ್ಥೆ ಎಲ್ಲ ನೀವು ಹೇಳ್ದಷ್ಟು ಲಿಸ್ಟ್ ಎಲ್ಲ ರೆಡಿ ಮಾಡಿದ್ದೀವಿ ಮೇಡಮ್. ಅದು ರೇಷನ್ಗೆ ಏನೇನು ಬೇಕೋ ಸ್ವಲ್ಪ ವೆಜಿಟೇಬಲ್ಸ್ ನಾಳೆ ಐತೆ ಅನ್ನಂಗೆ ತಂದು ಹಾಕ್ಕೋಬೇಕು. ಬಿಟ್ಟರೆ ಮೇಡಮ್ ಇನ್ನು ಯಾವ ತೊಂದರೆನೂ ಇಲ್ಲ ಮೇಡಮ್. ಪ್ರತಿಯೊಂದೂ ನಾನು ಡೀಟೇಲ್ಸಾಗಿ ಕೂತ್ಕೊಂಡು ಎಲ್ಲ ಫುಲ್ ಈವೆಂಟ್ ಮ್ಯಾನೇಜ್ಮೆಂಟಿಂದ ಹಿಡಿದು ಎಲ್ಲ ನಾನೇನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮೇಡಮ್. ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ಮದುವೆ ಎಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡಿವ್ರಂತೆ. ತುಂಬ ಥ್ಯಾಂಕ್ಸ್. ನೀವಿಲ್ಲ ಅಂದರೆ ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ. ನೀವು ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀರಾ. ಹಾಗೆಯೇ ಹಾಲಲ್ಲಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿ. ಹೊರಗಡೆ ನಾನು ಹೇಳಿರೋ ಪ್ರಕಾರ ಪಾನಿಪುರಿ, ಗೋಬಿ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಆಗಿರಬೇಕು. ಜ್ಯೂಸು, ಓಕೆ. ಸ್ವಲ್ಪ ವಿಲೇಜ್ ಕಡೆಯಿಂದ ಬರ್ತಾರೆ, ಅವರಿಗೂ ಸ್ವಲ್ಪ ಡಿಫ್ರೆಂಟಾಗಿ ಊಟ ರೆಡಿ ಮಾಡಿಸ್ಬೇಕು ನೀವು. ನಾನು ಲಿಸ್ಟ್ ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ. ಮತ್ತು ಇನ್ನೇನು, ಉಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಿಗೂ ರೂಮು. ಈ ಪಕ್ಕದಲ್ಲಿ ಆ ಕಡೆ ಈ ಕಡೆ ಹೋಟೆಲ್ಸ್ ಇದಾವಲ್ಲ, ಆ ಹೋಟೆಲ್ಸ್ ಎಲ್ಲ ರೂಮನ್ನು ಬುಕ್ ಮಾಡಿ. ಯಾಕಂದರೆ ಈ ಸ್ವಲ್ಪ ಜನ ಇಲ್ಲಿ ಹಾಲಲ್ಲಿ ಮಲ್ಕೊಳ್ಳಲ್ಲ ಅಲ್ವಾ, ಚೌಟ್ರಿಯಲ್ಲಿ. ಸೊ ಅವ್ರು ಹೋಗಿಬಿಟ್ಟು ಏನಾದ್ರೂ ಅಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಲಾಡ್ಜಸ್ ಎಲ್ಲ ಏನಾದರೂ ಮಲಗ್ತಾರೆ, ನಮ್ಮ ಮಲಗಲಿ ಅವರು. ಸ್ವಲ್ಪ ಲಾಡ್ಜಸ್ ರೂಮ ಎಲ್ಲನೂ ಸ್ವಲ್ಪ ಚೆಕ್ ಮಾಡಿಬಿಡಿ. ಆಯಿತು ಮೇಡಮ್, ಖಂಡಿತ ಖಂಡಿತ ಆಯಿತು. ಖಂಡಿತವಾಗೂ ನಾನು ಎಲ್ಲರೂ ಸೆಟ್ ಮಾಡ್ತೀನಿ. ಮೇಡಮ್, ನಿಮ್ಮ ಅಳಿಯವರು ಬರ್ತಾರೆ ಅಂತ ಹೇಳಿದ್ರಲ್ಲ? ಹಾಂ, ಅವ್ರಿಗೆ ಹೇಳಿದ್ದೆ. ಅವ್ರು ಆನ್ ದ ವೇನಲ್ಲಿದ್ದಾರೆ, ಬರ್ತಾರೆ ಅವರು. ಅವ್ರೊಂದ್ಸಲ ಎಲ್ಲ ಚೆಕ್ ಮಾಡ್ತಾರೆ, ಓಕೆನಾ? ಚೆಕ್ ಮಾಡಿಬಿಟ್ಟು ಎಲ್ಲ ಒಂದ್ಸಲ ನೋಡ್ತಾರೆ ಅವ್ರಿಗೆ ಏನು ಇಷ್ಟ, ಯಾವ ಡೆಕೋರೇಷನ್ ಇಷ್ಟ. ಯಾಕಂದರೆ ನನ್ನ ಮಗಳು ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊಬಿಡ್ತಾಳೆ. ಅಳಿ ಅಂದ್ರೂ ಒಂದು ಮಾತು ಕೇಳಬೇಕಲ್ವಾ, ಮತ್ತೆ ಅವರು ಬೇಜಾರು ಮಾಡ್ಕೋತಾರೆ ಅಂತ ಕರಿತಾ ಇದ್ದೀನಿ. ಅವರು ಇನ್ನೇನು ಬರ್ತಾರೆ ಇರಿ. ಅತ್ತೆ. ಅಳಿ ಅಂದರೆ ಬಂದ್ರ, ನಿಮಗೋಸ್ಕರನೇ ಕಾಯ್ತಾ ಇದೆ. ನೋಡಿ ಹಾಲು, ಇದೊಂದಿದೆ, ಪಕ್ಕದಲ್ಲೊಂದು ಹಾಲಿದೆ. ನಾವು ಎರಡರನ್ನು ಚೂಸ್ ಮಾಡ್ತಾ ಇದ್ದೀವಿ. ಡೆಕೋರೇಷನ್ ಒಂದ್ಸಲ ನೋಡ್ಕೊಬಿಡಿ ಯಾವ ಥರ ಅಂತ ಹೇಳಿ. ಚೌಟ್ರಿ ಏನಾದರೂ ನಿಮಗೆ ಕಡಿಮೆ ಆಯಿತು, ಚಿಕ್ಕದಾಯ್ತು ಬೇರೆ ಅರೇಂಜ್ ಮಾಡೋಣ. ಅಯ್ಯೋ ಅತ್ತೆ, ಇದೇನು ನಮಗೆ ದೊಡ್ಡದಾಯಿತು. ಇಷ್ಟು ದೊಡ್ಡ ಹಾಲಲ್ಲಿ ಇಷ್ಟು ದೊಡ್ಡ ಇದರಲ್ಲಿ ಮಾಡ್ಕೋಬೇಕು ಅಂತಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಂಗೆ ಆದಷ್ಟು ಸಿಂಪಲ್ ಆಗಿರೋದೇನೇ ಇಷ್ಟ. ಆದರೂ ನೀವೇನೇ ಬಲವಂತ ಮಾಡಿದ್ದಿಲ್ಲ, ದೊಡ್ಡದು ನೋಡು ಅಂತ ನೋಡಿಸ್ತಾ ಇದ್ದೀರಾ. ಅತ್ತೆ, ನಿಮ್ಮ ಇಷ್ಟನೇ ನನ್ನ ಇಷ್ಟ. ನೀವು ಯಾವ ಥರ ಡೆಕೋರೇಷನ್ ಮಾಡಿಸಿ ಯಾವ ಥರ ನೋಡ್ತೀವಿ ಅಂದ್ರೂ ನನಗೇನು ಓಕೆನೆ. ಖಂಡಿತ ಅದೇ ಥರನೇ ನಾನು ಮದುವೆ ಆಗ್ತೀನಿ. ನಿಮ್ಮ ಮಗಳನ್ನ ನಾನು ಕೊಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು, ಅದೇನೇ ಪುಣ್ಯ. ನೀವು ಅದು ಇದು ಅಂತ ಏನು ಹೇಳಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾವ ಥರ ಇಷ್ಟನೋ, ಏನು ಇಷ್ಟನೋ, ನಿಮ್ಮ ಕಡೆ ಸಿಟಿ ಕಡೆ ಯಾವ ಥರ ಮಾಡ್ತಾರೋ ಆ ಥರನೇ ಮಾಡಿ. ಪ್ಲೀಸ್, ನೀವು ಅಷ್ಟಕ್ಕೆ ನನ್ನ ಇಲ್ಲಿಂದ ಕರೆಸಿದ್ದೀರಾ. ನೋಡಪ್ಪ, ಇಂಥ ಅತ್ತೆ ಮಾವನ್ ಪಡಿಯಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನೀನು. ಹಂಗೇನೆ ನಮ್ಮ ಉಷಾ ಮೇಡಮ್ ಅವ್ರನ್ನ ಪಡಿಯಕ್ಕೂ ಪುಣ್ಯ ಮಾಡಿರ್ಬೇಕು. ನೋಡಿ, ಮ್ಯಾನೇಜರ್ ಕೆಲಸ ನಾನು ಮಾಡ್ತಾನೆ ಇದ್ದೀನಿ. ಭಾಳ ಒಳ್ಳೆಯರು, ತುಂಬ ದಿನದಿಂದ ನೋಡಿದ್ದೀನಿ. ನೀವು ಇವ್ರ ಮನೆ ಎಳಿಯಾತಾ ಇದ್ದೀರಾ ಅಂದರೆ ನಿಮ್ಮ ಪುಣ್ಯನೇ ಸರಿ ಬಿಡಿ. ನಿಮ್ಮ ಬಗ್ಗೆನೂ ಕೇಳಿದ್ದೀನಿ, ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು. ನೋಡಿ, ಬನ್ನಿ ನನ್ನ ಜೊತೆ. ನಿಮಗೆ ಯಾವ ಥರ ಡೆಕೋರೇಷನ್ಸ್ ಬೇಕು ಫುಲ್ ಎಲ್ಲನೂ ಬುಕ್ಸ್ ಎಲ್ಲ ಇದ್ದಾವೆ, ತೋರಿಸ್ತೀನಿ. ಮೇಡಮ್ ಅವ್ರಿಗೆ ಏನು ಆಸೆ ಅಂದರೆ ಅಳಿ ಅಂದರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು, ಎಲ್ಲದಕ್ಕೂ ಖುಷಿಯಾಗಿರ್ಬೇಕು ಅನ್ನೋದೇ ಮೇಡಮ್ ಅವ್ರ ಆಸೆ. ಬನ್ನಿ, ಇನ್ನೂ ಒಂದು ಹಾಲ್ ಇದೆ, ಅಲ್ಲೆಲ್ಲ ತೋರಿಸ್ತೀನಿ. ಇಲ್ಲಿ ಪಕ್ಕದಲ್ಲಿ ಇನ್ನೂ 2 ಹಾಲ್ ಇದ್ದಾವೆ, ಚೌಟ್ರಿ ಎಲ್ಲನೂ ಫಂಕ್ಷನ್ ಹಾಲು ಎಲ್ಲ ತೋರಿಸ್ತೀನಿ. ಅಂದರೆ ಇದು ಬುಕ್ ಮಾಡಿದ್ದಾರೆ ಮೇಡಮು. ಇನ್ನೂ ಬೇಕಾದ್ರೆ ಪಕ್ಕದಲ್ಲಿರೋ 2 ಏನಾದರೂ ಬೇಕು ಅನ್ಸಿದ್ರೆ ನಾವೇ ಬುಕ್ ಮಾಡ್ತೀವಿ. ಬನ್ನಿ ಬನ್ನಿ ಸರ್, ನೋಡಿ ಬನ್ನಿ. ಅತ್ತೆ, ನಿಜವಾಗೂ ಬೇಡ ಅತ್ತೆ. ಅತ್ತೆ, ನೀವು ಯಾವ ದೇಹನ ನೋಡಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನನಗೆ ಏನು ಬೇಡ. ನನಗೆ ಅಷ್ಟೊಂದೆಲ್ಲ ಗೊತ್ತಾಗೋದೂ ಇಲ್ಲ. ಅಮ್ಮನೂ ನಿಮ್ಗೆ ಹೇಳಿದ್ರಂತೆಲ್ಲ ಫೋನ್ ಮಾಡಿ, ಅಯ್ಯೋ ಅವ್ರಿಗೆ ಯಾವ್ದು ಇಷ್ಟ ಅನ್ನೋದು ಬುಕ್ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಅಂತ ಅಮ್ಮ ಹೇಳಿದ್ರು. ನಿಮ್ಮ ಇಷ್ಟನೇ ನನ್ನ ಇಷ್ಟ ಅತ್ತೆ. ಪ್ಲೀಸ್ ಅತ್ತೆ, ನನಗೆ ಏನು ಬೇಡ. ನನಗೆ ಬಲವಂತನೇ ಮಾಡೋಕೆ ಹೋಗ್ಬಿಡಿ ಅತ್ತೆ, ಪ್ಲೀಸ್ ಅತ್ತೆ. ಇಷ್ಟು ದೊಡ್ಡ ಹಾಲು ಅಂದರೆ ನನಗೆ ಆಶ್ಚರ್ಯ ಆಗ್ತೈತೆ ಅತ್ತೆ. ಅಮ್ಮಂಗೆ ಫೋಟೋ ಎಲ್ಲ ಕಳಿಸಿದ್ರಂತಲ್ಲ ಚೌಟ್ರಿದು, ಅಮ್ಮನೂ ನೋಡಿ ಒಪ್ಕೊಂಡ್ರಲ್ಲ, ಇನ್ನು ನಾನು ಯಾಕತ್ತೆ. ಅಯ್ಯೋ ಬೇಡ ಬಿಡಿ. ಅಳಿ ಅಂದರೆ ನೀವು ಸುಮ್ಮನೆ ನೋಡಿ ಬನ್ನಿ. ಮೇಡಮ್, ಇದೊಂದ್ಸಲ ನೋಡ್ಕೊಬಿಡಿ. ಈ ಹಾಲು ಡೆಕೋರೇಷನ್ ಮೇಲೆ ಸ್ವಲ್ಪ ಆ ಥರ ರೆಡಿಯಾಗಿರುತ್ತೆ ನೋಡಿ ಮೇಡಮ್. ಇದು ಸ್ವಲ್ಪ ಈ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಗ್ರ್ಯಾಂಡಾಗೇನೆ ಲುಕ್ ಕೊಡುತ್ತೆ ನೋಡಿ. ಈ ಥರ ಎಲ್ಲ ಫ್ರಂಟಲ್ಲೆಲ್ಲರೂ ಯಾರಾದರೂ VIP ಅವ್ರು ಇವರು ಬಂದರೆ ಕೂತ್ಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡಿಸಿದ್ದೀವಿ. ಹಾಲ್ ಡೆಕೋರೇಷನ್ ಸಮೇತನೂ ಇದೇ ಥರನೇ ಕಾಣಿಸುತ್ತೆ ಮೇಡಮ್. ನೀವು ನೋಡಿ, ಇವ್ರದ್ದೇನೆ 3-4 ಹಾಲು ಎಲ್ಲನೂ ಇದೇ ಓನರ್ದೇನೆ. ನೀವು ಯಾವ ಹಾಲ್ ಬುಕ್ ಮಾಡಿಕೊಂಡ್ರೆ ಆ ಹಾಲ್ ಫಿಕ್ಸು ಮೇಡಮ್ ನಿಮಗೆ. ನೋಡಿ, ಇದೆಲ್ಲನೂ ಸೇಮ್ ಇದೆ ಮೇಡಮ್.
ಲೈಟು ವಿತ್ ಎ ಸಿ ಎಲ್ಲನೂ ಇದೆ. ನನಗೆ ಇದೇ ತುಂಬಾ ಇಷ್ಟ ಆಯ್ತು. ಇದೇ ಇರ್ಲಿ ಅಂತ ಅನ್ಸುತ್ತೆ ನನಗೆ. ನಮ್ಮ ಅಳಿಯಂದ್ರು ಎಷ್ಟು ಕೇಳಿದ್ರು ಬೇಡ ಬೇಡ ಅತ್ತೆ ಬೇಡ ಅತ್ತೆ ಅಂತಾನೆ ಹೇಳ್ತಿದ್ದಾರೆ. ಪರವಾಗಿಲ್ಲ, ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಹಾಲೆಲ್ಲ ಇರ್ಲಿ ಸರ್, ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ನೋಡಿ, ಸ್ವಲ್ಪ ನಮ್ಮ ಅಳಿಯನ್ ಕೇಳಿ, ಅಳಿಯ ಏನಾದ್ರು ಯಾವ ಥರ ಡೆಕೋರೇಷನ್ ಬೇಕು, ಫ್ಲವರ್ ಡೆಕೋರೇಷನ್ ಅವರಿಗೆಲ್ಲ ತೋರಿಸಿ, ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನೇ ನೀವು ಡೆಕೋರೇಷನ್ ಮಾಡಿವ್ರಂತೆ. ಯಾಕಂದ್ರೆ ಮದುವೆ ಆಗ್ತಿರೋದು ಅವರಲ್ವಾ, ಅವ್ರಿಷ್ಟನೇ ನಮ್ಮ ಇಷ್ಟ. ಅಳಿಯಂದ್ರೆ ನೀವು ದಯವಿಟ್ಟು ಆ ಡೆಕೋರೇಷನ್ ಆದ್ರೆ ಯಾವ್ದು ಬೇಕು ಅಂತ ಸೆಲೆಕ್ಷನ್ ಮಾಡಿಬಿಡಿ. ಒಂದು ನಿಮಿಷ ಅತ್ತೆ, ಉಷಿಂಗ್ ಫೋನ್ ಮಾಡ್ಬಿಡ್ತೀನಿ. ಹಾ, ಮಾಡು ಮಾಡು. ಮೇಡಮ್, ಅವ್ರೇನೋ ಸೆಲೆಕ್ಷನ್ ಮಾಡಲ್ಲ, ನೀವೇ ತಾಗ ಮಾಡಿಬಿಡಿ ಸೆಲೆಕ್ಷನ್. ಆದಷ್ಟು ಬೇಗ ನಾವೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಇನ್ನು ಜಾಸ್ತಿ ದಿನ ಬೇರೆ ಇಲ್ಲ ಅಲ್ವಾ. ಹಲೋ ಉಷಾ, ನಿಮ್ಮಮ್ಮ ಯಪ್ಪ ಎಷ್ಟು ದೊಡ್ಡ ದೊಡ್ಡ ಹಾಲೆಲ್ಲನೂ ಬುಕ್ ಮಾಡಿಬಿಟ್ಟು ನೋಡು ನೋಡು ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಎಷ್ಟು ದೊಡ್ಡ ಚೌಟ್ರಿ, ಬೇಡ ಅಂತ ಹೇಳು, ಇಷ್ಟು ದೊಡ್ಡ ಚೌಟ್ರಿಯಲ್ಲಿ ಮದುವೆ ಮಾಡ್ಕೋಬೇಕಾ ನಾವು? ಹಾಂ, ಅಯ್ಯೋ ಬೇಡ ಅನ್ನು ಸುಮ್ಮನೆ ಯಾಕೆ ಬೇಕು ನಮಗೆ? ಅಪ್ಪ ನಿಮ್ಮಮ್ಮ ಅಂತೂ ಫುಲ್ಲು ಏನು ಮಾಡಿಸ್ಬೇಕು ಎತ್ತ ಎಲ್ಲ ನನ್ನೇ ಕೇಳ್ತಾರೆ, ನೀವೇ ಸೆಲೆಕ್ಷನ್ ಮಾಡಿ ಹೇಳಿ ಅಂದರೆ ಅಂತ. ನಿಜವಾಗ್ಲೂ ನಿಮ್ಮಂಥ ಮನೆಯವ್ರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ನಾನಂತೂ. ಎಷ್ಟು ಬೇಡ ಆದರೂ ನಿಮ್ಮಮ್ಮ ಕೇಳ್ತಾನೆ ಇಲ್ಲ. ಒಂದ್ಸಲ ಫೋನ್ ಮಾಡಿಬಿಟ್ಟು ನೀನೇನೇ ಹೇಳು, ಅಮ್ಮ ಯಾವುದೋ ಒಂದು ಮಾಡು, ಅವ್ರಿಗೇನು ಅಷ್ಟೊಂದೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳು ಉಷಾ ಪ್ಲೀಸ್. ನನಗೆ ಅಷ್ಟೊಂದು ಏನೂ ಗೊತ್ತಾಗ್ತಿಲ್ಲ ಇಲ್ಲಿ. ಅಪ್ಪ ದೇವ್ರಿಗೆ ಎಷ್ಟು ದೊಡ್ಡ ಚೌಟ್ರಿ ಗೊತ್ತಾ, ನಮ್ಮ ಹಳ್ಳಿನವ್ರು ಏನಾದರೂ ಇಲ್ಲಿಗೆ ಬಂದುಬಿಟ್ರೆ ಅಷ್ಟೇನೆ ಬಿದ್ದೋಗ್ಬಿಡ್ತಾರೆ, ಏನು ಹಿಂಗೆಲ್ಲ ಐತಲ್ಲ ಅಂತ ಹೇಳ್ಬಿಟ್ಟು. ಹಾಂ, ಸುಮ್ಮನಿರು, 3-4 ಬಸ್ ಮಾಡಿದ್ದೀವಿ ಊರಿಂದ. ನಮ್ಮ ಹಳ್ಳಿಗಳವ್ರಿಗೆಲ್ಲ ಇದೆಲ್ಲ ಏನು ಗೊತ್ತಾಯ್ತದೆ? ಏನೋ ಪ್ಯಾಟೆ ಮಂದಿಗಾದ್ರೆ ಇವೆಲ್ಲ ಗೊತ್ತಾಯ್ತದೆ, ನಮ್ಮ ಹಳ್ಳಿ ಜನ ಕೇಳಬೇಕಾ? ಹ್ಞೂ ಮೇಡಮ್, ಅದೇ ಐಸ್ ಕ್ರೀಮ್ ಹೇಳಿದ್ರಲ್ಲ, ನಾವೆಲ್ಲ ಬಲ್ಕಲ್ಲಿ ಎಲ್ಲನೂ ಪರ್ಚೇಸ್ ಮಾಡ್ತಾ ಇದೀವಿ. ಐಸ್ ಎಲ್ಲನೂ ಹೊರಗಡೆನೇ ಆಫ್ಟರ್ ಎಲ್ಲ ಲಂಚು ಇಲ್ಲ ಆಫ್ಟರ್ ಡಿನ್ನರ್ ಆದಮೇಲೆ ಎಲ್ಲರಿಗೂ ಪ್ರೊವೈಡ್ ಮಾಡ್ತೀವಿ ಮೇಡಮ್. ಐಸ್ ಕ್ರೀಮ್ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಾಗೆಯೇ ಬೀಡ ಇದೆ ಮೇಡಮ್, ನೀವು ಹೇಳ್ದಂಗೆ ಪಾನಿಪುರಿ, ಫ್ರೂಟ್ ಸಲಾಡ್ಸು, ಜ್ಯೂಸಸ್ಸು ಖಂಡಿತ ಮೇಡಮ್. ಎಲ್ಲ ಹೊರಗಡೆ ಇಡೋಕ್ಕೆ ಅಂತೇಳ್ಬಿಟ್ಟು ಇದಕ್ಕೇ ತುಂಬ 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 ಜಾಗ ಇದೆ ಮೇಡಮ್. ನೀವು ವೆಹಿಕಲ್ಸ್ ಪಾರ್ಕಿಂಗಿಗೆ ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಅದಕ್ಕೆ ನಾನು ಇದಿರಲಿ ಮೇಡಮ್ ಅಂತ ನಿಮಗೆ ಚೂಸ್ ಮಾಡಿಬಿಟ್ಟು ಹೇಳಿದ್ದು. ನೋಡಿ ಮೇಡಮ್, ತುಂಬ ಪರ್ಫೆಕ್ಟ್ ಆಗಿದೆ ನಿಮಗೆ. ಅಪ್ಪ ದೇವ್ರಿ, ನಾನಂತೂ ಇಂಥ ಮದುವೆ ನೋಡಿಲ್ಲ. ಇಲ್ಲಿ ನೋಡು ಆಗಲೇ ಮಾತಾಡ್ತಾವ್ರೆ ಪಾನಿಪುರಿ, ಗೋಬಿ, ಅದು ಇದು ಎಲ್ಲ ಮಾಡೋಣ ಅಂತ. ಅಪ್ಪ ನಿಜವಾಗೂ ನನಗಂತೂ ಮದುವೆ ನಂದ ಮದುವೆ ಅಂತ ಭಯ ಆಗ್ತೈತೆ. ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ ಹಿಂಗೆ ಮದುವೆ ಮಾಡ್ಕೊತೀನಿ ಅಂತ. ಅಯ್ಯೋ ದೇವ್ರೆ, ನಮ್ಮ ಹಳ್ಳಿನಾಗೆ ಯಾರೂ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತದೆ, ನಾನೇ ಈ ಥರ ಮದುವೆ ಮಾಡ್ಕೊತಾ ಇರೋದು. ಹಾಂ, ಅಯ್ಯೋ ನಿನಗೇನು ಗೊತ್ತಾಗಕ್ಕಿಲ್ಲ, ನನಗೆ ಭಯ ಆಯ್ತೈತೆ. ಈಚೆ ಕಡೆ ಎಲ್ಲ ಏನೇನೋ ಬೀಡ, ಫ್ರೂಟ್ ಸಲಾಡು ಏನೇನೋ ಇಕ್ಬೇಕು ಅಂತ ನಿಮ್ಮಮ್ಮ ಮಾತಾಡ್ತೈತೆ. ಹ್ಞೂ ಹ್ಞೂ ಹ್ಞೂ, ನಿನಗೇನ ಮಾಮೂಲಿ, ನನಗೆ ಅಯ್ಯೋ ಭಯ ಆಗ್ತೈತೆ. ಎದ್ರುಕೊಳ್ಳೋದು ಬೇಡ ಅಂದರೆ ಏನು ಮಾಡೋಣ, ಒಂಥರ ದೊಡ್ಡದಲ್ವಾ, ಒಂಥರ ಭಯ. ನಮ್ಮಮ್ಮಂಗೆ ಹೋಗಿ ಹೇಳ್ಬೇಕು, ನಮ್ಮಮ್ಮ ಇನ್ನೂ ಇದಾಗ್ತದೆ. ನಮ್ಮಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಇರು. ಹ್ಞೂ ಸರಿ ಆಯಿತು. ಅಳಿಯಂದ್ರೆ ಇವ್ರ ಜೊತೆ ಇರಿ, ಇವ್ರು ನಿಮ್ಗೆಲ್ಲಾನು ತೋರಿಸ್ತಾರೆ. ನಾನು ಸ್ವಲ್ಪ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಲಾಡ್ಜಸ್ ಇದಾವೆ, ಅದನ್ನೆಲ್ಲ ಬುಕ್ ಮಾಡ್ಬಿಟ್ಟು ಬರ್ತೀನಿ. ಯಾಕಂದ್ರೆ ಮತ್ತೆ ಮದುವೆ ಟೈಮಲ್ಲಿ ಜನಗಳು ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗೋಗ್ಬಿಡುತ್ತೆ ಅಲ್ವಾ. ಅದಕ್ಕೆ ನಾನು ಹೊರಗಡೆ ಎಲ್ಲ ಹೋಗ್ಬಿಟ್ಟು 2-3 ಲಾಡ್ಜ್ ಇದಾವೆ, ಎಲ್ಲ ರೂಮ್ಸು ನಾನು ಬುಕ್ ಮಾಡ್ಬಿಟ್ಟು ಬರ್ತೀನಿ. ಮ್ಯಾನೇಜರ್, ಇವರು ಯಾವ ಡೆಕೋರೇಷನ್ ತೋರಿಸ್ತಾರೆ ಅದನ್ನ ಓಕೆ ಮಾಡಿರಿ, ನಾನು ಒಂದು 1/2 ಅವರ್ ಬಿಟ್ಕೊಂಡು ಬರ್ತೀನಿ. ಓಕೆ ಮೇಡಮ್. ನೋಡಿ, ನಿಮ್ಗೆ ಯಾವ್ದು ಇಷ್ಟನೋ ಅದೇ ಡೆಕೋರೇಷನ್ನೇ ಮಾಡಿ. ಈಗ ಇದೆಲ್ಲ ಇಲ್ಲಿ ಫ್ರಂಟಲ್ಲಿ ಅದೇ ಡೆಕೋರೇಷನ್ ಮಾಡಿ. ನಂಗೆ ತುಂಬಾ ಇಷ್ಟ ಆಯಿತು ಈ ಡೆಕೋರೇಷನು. ಈ ಡೆಕೋರೇಷನ್ನೇ ಮಾಡಿ, ಪರವಾಗಿಲ್ಲ. ತುಂಬ ಚೆನ್ನಾಗಿದೆ. ಹಾಲೆಲ್ಲ ಹಿಂಗೇನೆ ಇರಲಿ. ಊಟ ಸ್ವಲ್ಪ ನಮ್ಮ ಹಳ್ಳಿ ಜನ ಅಲ್ವಾ, ಸ್ವಲ್ಪ ಏನಾದರೂ ಅವ್ರು ತಿನ್ನೋ ಥರ ಮಾಡಿದ್ರೆ ಅವರು ಖುಷಿ ಪಡ್ತಾರೆ. ಇವೇನೇನೋ ಮಾಡ್ತಾರಲ್ಲ ಅವೆಲ್ಲ ಮಾಡಿದ್ರೆ ನಮ್ಮ ಹಳ್ಳಿ ಜನನೂ ತಿನ್ನಲ್ಲ. ಅದು ಸ್ವಲ್ಪ ನೋಡ್ಕೊಂಡು ಮಾಡಿ, ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗೇ ಇದೆ. ಆಯಿತು ಆಯಿತು ಸರ್, ಆಯಿತು. ಒಂದು ನಿಮಿಷ, ನಮ್ಮಮ್ಮಗೆ ಫೋನ್ ಮಾಡಿಬಿಟ್ಟು ಬರ್ತೀನಿ. ಓಕೆ ಸರ್. ನಮ್ಮಮ್ಮಂಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ಬೇಕು. ನಮ್ಮಮ್ಮ ದಂಗಾಗೋಗ್ಬಿಡ್ತದೆ. ಯಪ್ಪ, ಅಲ್ಲ, ಇವ್ನು ನೋಡಿದ್ರೆ ಒಳ್ಳೆ ಹಳ್ಳಿ ಹುಡ್ಗ ಇದ್ದಂಗೆ ಅವನೇ. ನಮ್ಮ ಮೇಡಮು ಫಾರಿನಿಂದ ಬಂದಿರೋದು, ಅವ್ರು ಹೆಂಗೆ ಇವನನ್ನು ಮದುವೆ ಮಾಡ್ಕೊತಾವ್ರೆ? ಯಾಕೆ ಮದುವೆ ಮಾಡ್ಕೊತಾವ್ರೆ? ಈ ಸಿಟಿನಾಗ ಏನು ಬೇರೆ ಏನು ಗಂಡಸ್ರು ಇರಲಿಲ್ವಾ? ಎಷ್ಟೊಂದು ಜನ ಮೇಡಮ್ ಹಿಂದೆ ಬಿದ್ದಿದ್ರು, ಆದರೆ ಹೋಗಿ ಹೋಗಿ ಹಳ್ಳಿ ಗುಗ್ಗನ ಮದುವೆ ಮಾಡ್ಕೊತಾವ್ರಲ್ಲ. ಏನು ಕೇಳಿದ್ರು ಗೊತ್ತಿಲ್ಲ, ಬೇಡ ಹಂಗೆ ಹಿಂಗೆ ಅಂತನಲ್ಲ. ಏನೋ ಹಣೆ ಮೇಲೆ ಗೆರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತೈತೆ, ನಮ್ಮಂಗಲ್ಲ. ಅದಕ್ಕೇನೆ ಎಲ್ಲ ಒಳ್ಳೇದಾಗೈತೆ ಬಿಡು. ಫಸ್ಟ್ ಎಲ್ಲನೂ ನಾನೇ ಚೂಸ್ ಮಾಡ್ಬಿಟ್ಟು ರೆಡಿ ಮಾಡಿಸ್ತೀನಿ.